ಅಂತ ತಮ್ಮ ರಾಜಕೀಯ ಬೇಳೆಯನ್ನ ಬೇಯಿಸಿಕೊಳ್ಳೋದಕ್ಕೆ, ತಮ್ಮ ಆಪ್ತರನ್ನ ಉಳಿಸ್ಕೊಳ್ಳೋದಕ್ಕೆ ಇಡೀ ಕುಟುಂಬಕ್ಕೆ ಇಲ್ಲಿ ಕಳಂಕ ಹಚ್ಚಲಾಗ್ತಾ ಇದೆ. ಒಂದು ಕಡೆ ತನ್ನ ಪತಿಯನ್ನ ಕಳೆದುಕೊಂಡ ದುಃಖದಲ್ಲಿ ಪಾವನ ಇದ್ರೆ, ಮತ್ತೊಂದು ಕಡೆ ಹೆಂಡತಿಯ ಕಿರುಕುಳದಿಂದ ಅವರು ಸಾವನ್ನಪ್ಪಿದ್ದಾರೆ ಅಂತ ಜಗಜ್ಜಾಹೀರಾಗಿ ಸದನದಲ್ಲಿ ಮಾಧ್ಯಮದ ಮುಂದೆ ಹರಿಬಿಡ್ಲಾಗ್ತಾ ಇದೆ. ಇದರಿಂದಾಗಿ ಆಕೆ ಆಘಾತಕ್ಕೆ ಒಳಗಾಗಿದ್ದು, ಈ ಕುರಿತಾಗಿ ನಮ್ಮೊಂದಿಗೆ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಪಾವನ, ಕೇಳೋಣ ಬನ್ನಿ. ಡಿವೈಎಸ್ಪಿ ಎಂ.ಕೆ. ಗಣಪತಿಯವರ ಆತ್ಮಹತ್ಯೆ ಪ್ರಕರಣದಲ್ಲಿ ಈಗಾಗಲೇ ಸದನದಲ್ಲಿ ಮತ್ತು ಸಿಐಡಿ ತನಿಖೆಯಲ್ಲಿ ಸಂಪೂರ್ಣವಾಗಿ ಇಡೀ ಕುಟುಂಬದ ಬಗ್ಗೆ, ಅದರ ಕುಟುಂಬಕ್ಕೆ ಸಂಬಂಧಪಟ್ಟಂಗೆ ತನಿಖೆ ಮಾಡ್ತಾರೆ. ಇದ್ರ ಬಗ್ಗೆ ಗಣಪತಿಯವರ ಪತ್ನಿಯನ್ನು ಹೇಳ್ತಾರೆ ಕಾರಣ. ಮೇಡಮ್, ಇವತ್ತು ಇಡೀ ಕುಟುಂಬವನ್ನೇ ಒಂದು ರೀತಿ ಟಾರ್ಗೆಟ್ ಮಾಡಿದಂಥದ್ದು ನಿನ್ನೆಯ ಒಂದು ಸದನದಲ್ಲಿ ನಡೆದಂಥದ್ರ ಬಗ್ಗೆ ಏನಂತೀರಿ ಮೇಡಮ್? ನಮ್ಮ ಫ್ಯಾಮ್ಲಿಯಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಏನು ಇಶ್ಯೂ ಇಲ್ಲ, ಎಲ್ಲರೂ ಚೆನ್ನಾಗೇ ಇದ್ದೀವಿ. ಅವರು ಅದನ್ನು ಕವರ್ ಮಾಡೋಕ್ಕೆ ಫ್ಯಾಮ್ಲಿ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಈಗ ನಮ್ಮ ಫಾದರ್ ಇನ್ ಲಾನೇ ಮಾತಾಡಿದಾರಲ್ಲ, ಇಂಥ ಪ್ರಾಬ್ಲಮ್ಗಾಗಿ ಈ ಥರ ಆಗಿದೆ, ಅವ್ರಿಗೆ ಗೊತ್ತಿಲ್ಲ ಅಷ್ಟೇ ನನಗೆ ಹೇಳ್ಬೋದು. ಇವಾಗ ಅವರು ಸಾಯೋಕ್ಕಿಂತ ಮುಂಚೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಅದು ಎನ್ಕ್ವೈರಿ ಮಾಡಿ ಅಲ್ಲ, ಏನೆಲ್ಲ ಬೇಕು ಮಾಡಿ ನೋಡಿ ಅವ್ರಿಗೆ ಏನು ಅವರು ಆ ಸ್ಟೇಟ್ಮೆಂಟ್ಗೆ ಪ್ರಕಾರ ಪಾಪ ಅವ್ರಿಗೆ ನ್ಯಾಯ ಕೊಡಲಿ ಅಷ್ಟೆ. ಸಿಐಡಿ ಮಧ್ಯಂತರ ತನಿಖೆಯಲ್ಲಿ ವರದಿಯಲ್ಲಿ ಇವತ್ತು ನೀಡಿರ್ತಕ್ಕಂಥ ಸದನಕ್ಕೆ ಕೌಟುಂಬಿಕ ಕಲಹ, ಮಾನಸಿಕ ಖಿನ್ನತೆ ಇಷ್ಟು ಮಾತ್ರ. ಜೊತೆಗೆ ಅವರು ವಿಡಿಯೋ ಸ್ಟೇಟ್ಮೆಂಟ್ ಏನು ಹೇಳಿದ್ರು ಅದನ್ನು ಸಂಪೂರ್ಣ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಒಂದೇ ದಿಕ್ಕಿನಲ್ಲಿ ತನಿಖೆ ನಡೀತಾ ಇದೆ, ನಿಮ್ಮ ಕುಟುಂಬನ ಬ್ಲೇಮ್ ಮಾಡ್ತಕ್ಕಂಥದ್ದು ಮಾತ್ರ ನಡೀತಾ ಇದೆ ಅನ್ನೋ ಒಂದೇ ಆಬ್ವಿಯಸ್. ಅಂದರೆ ಅವತ್ತು ಪೋಸ್ಟ್ ಮಾರ್ಟಮ್ ಮಾಡುವಾಗ ಸಹ ನನ್ನ ಸ್ಟೇಟ್ಮೆಂಟು ಅವ್ರು ತೆಕ್ಕೊಂಡಿದ್ದನ್ನು ಕಾಣದೇ ಮಾಡಿದ್ದಾರೆ, ಅದೇ ದೊಡ್ಡ ಪ್ರೂಫ್ ಆ್ಯಕ್ಚುಲಿ. ಮತ್ತು ಸೆಕೆಂಡ್ಲಿ ಅವರು ಬರ್ತಿದ್ದ ಡೆತ್ ನೋಟ್ ಆಗಲಿ, ಅವ್ರ ಪೆನ್ ಡ್ರೈವ್ ಆಗಲಿ ಯಾವುದೂ ನಮಗೆ ಸಿಕ್ಕಿಲ್ಲ. ಅಂದರೆ ಆ ಪೆನ್ ಡ್ರೈವಲ್ಲಿ ಎಲ್ಲ ರೆಕಾರ್ಡ್ ಆಗಿದೆ, ಎಲ್ಲ ವಿಷಯ, ಅದು ನಮಗೆ ಸಿಕ್ಕಿಲ್ಲ. ಅಂದರೆ ಅವ್ರು ನೋಡಿದ್ದಾರೆ ಅಲ್ಲಿ ಅಂತೆ, ನನಗೆ ಗೊತ್ತಿಲ್ಲ, ನಾನು ಹೋಗಿಲ್ಲ, ಬೇರೆಯವರು ಹೇಳಿದ್ದು ನಾನು ಹೇಳ್ತಾ ಇದ್ದೀನಿ ಅಷ್ಟೆ. ಇವತ್ತು ಪೊಲೀಸ್ ಅಧಿಕಾರಿಯ ಕುಟುಂಬ ನೀವು ನೊಂದಿರ್ತಕ್ಕಂಥದ್ದು, ಈ ಸಂದರ್ಭದಲ್ಲಿ ಸದನದಲ್ಲಿ ನಿಮ್ಮ ಮೇಲೆ ಅಂದರೆ ಪರ್ಟಿಕ್ಯುಲರ್ ಗಣಪತಿಯವರ ಪತ್ನಿಯಿಂದ ಮಿಸ್ಟೇಕ್ ಆಗಿರ್ಬೋದು, ಮತ್ತು ಅವ್ರ ಕಡೆಯಿಂದ ಫ್ಯಾಮಿಲಿ ಡಿಸ್ಟರ್ಬೆನ್ಸ್ ಇರ್ಬೋದು, ಈ ಥರ ನಿಮ್ಗೆ ಅವಮಾನ ಆಗಿದೆಯಾ ಮೇಡಮ್? ಅಫ್ಕೋರ್ಸ್ ಅದು ಯಾರಿಗಾದ್ರೂ ಅಪ್ಸೆಟ್ ಆಗ್ತದೆ. ಇನ್ನು ಫ್ಯಾಮ್ಲಿಯಲ್ಲಿ ಸ್ಮಾಲ್ ಇಶ್ಯೂ ಇರೋದು ನಿಜ, ಅದು ಇಲ್ಲ ಅಂತ ಹೇಳೋಕ್ಕೂ ನಾನು ಬರಲ್ಲ. ಬಟ್ ವಿ ನೆವರ್ ಹ್ಯಾಡ್ ದಟ್ ಕೈಂಡ್ ಆಫ್ ಅವ್ರ ಅಂಥ ಡಿಸಿಷನ್ ತೆಗೆಯುವಂಥ ಏನೂ ಆಗಿಲ್ಲ ನಮ್ಮ ಜೊತೆ. ಈಗ ಸದನದಲ್ಲಿ ಚರ್ಚೆ ಬಗ್ಗೆ ನೀವು ಯಾರಿಗೆ ದೂರನ್ನು ಕೊಡ್ತಾ ಇದ್ದೀರಾ? ಜೊತೆಗೆ ಏನು ಪ್ರಕರಣ ದಾಖಲಾಗಬೇಕಂತೀರಾ? ನಾನು ಅವ್ರದ್ದು ಸ್ಟೇಟ್ಮೆಂಟ್ ಮೇಲೆ ಫುಲ್ ಆ್ಯಕ್ಷನ್ ತಗೊಳ್ಳಿ ಅಂತ ಮಾತ್ರ ನಾನು ಕೇಳ್ಕೊಳ್ತಾ ಇದ್ದೀನಿ. ಈಗ ಸದನದಲ್ಲಿ ಚರ್ಚೆ ಬಗ್ಗೆ ಮಹಿಳಾ ಆಯೋಗಕ್ಕೆ ದೂರು ಕೊಟ್ಟಿದ್ದೀರಾ ಮೇಡಮ್? ಹೌದು, ಕೊಟ್ಟಿದ್ದೇನೆ. ನಾನು ಮೇಲ್ ಮಾಡಿದ್ದು ಹ್ಯೂಮನ್ ರೈಟ್ಸಿಗೆ ನೆನ್ನೆ ಮೇಲ್ ಮಾಡಿದ್ದೀನಿ. ಇವಾಗ ನಾವು ಸ್ಟೇಟ್ ಹ್ಯೂಮನ್ ಕಮಿಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡ್ತೀವಿ. ನಿನ್ನೆ ಸದನದಲ್ಲಿ ಚರ್ಚೆ ಆಗಿದ್ದಕ್ಕೆ ಸೋಮೋಟೋ ಮಾಡಬೇಕು ಅಂತ ನೀವು ಒತ್ತಾಯ ಮಾಡ್ತೀರಾ? ಹೌದು. ಯಾರ ಮೇಲೆ? ಅದೇ ಹ್ಯೂಮನ್ ಸ್ಟೇಟ್ ಮಹಿಳಾ ಅವರಿಗೆ. ಸದನದಲ್ಲಿ ಒಂದು ಮಹಿಳೆಯನ್ನು ಗುರಿಯಾಗಿಸ್ಕೊಂಡು ಮಾತಾಡಿದರೆ ಇಲ್ಲಿ ಅವಮಾನ ಆಗಿದೆ, ಹೀಗಾಗಿ ಅಲ್ಲಿ ಯಾರು ಮಾತಾಡಿದರೆ ಅದಕ್ಕೆ ಒಂದು ಸೋಮೋಟೋ ಮಾಡಬೇಕು ಅಂತಕ್ಕಂಥ ನಿಮ್ಮ ಒತ್ತಾಯನ ಏನು? ಹೌದು, ಅದೇ ನಾನು ಹೇಳ್ತಾ ಇದ್ದೀನಿ ಅಲ್ಲ. ಇವಾಗ ನಮ್ಮ ಮೇಲೆ ಮಾತಾಡಿದ ಮೇಲೆ ದಟ್ ಟು ಐ ಎಮ್ ಅ ವಿಡೋ, ನಾವು ಎಟ್ ದಿಸ್ ಸಿಚುವೇಶನ್ ಅವರೆಲ್ಲ ಈ ಥರ ಮಾತಾಡ್ತಾ ಇದ್ದಾರಲ್ಲ, ಅವ್ರ ಮೇಲೆ ಸೋಮೋಟೋ ಮಾಡಲೇಬೇಕು ಅಂತ ನಾನು ಕೇಳ್ಕೊಳ್ತೀನಿ ಅಷ್ಟೆ. ಸಂಪೂರ್ಣವಾಗಿ ಇಲ್ಲಿ ನಿಮ್ಮ ಕುಟುಂಬ ಮತ್ತು ನಿಮ್ಮನ್ನೇ ಗುರಿಯಾಗಿಸಿ ತನಿಖೆ ಮಾಡ್ತಾ ಇರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ನೀವು ಇಷ್ಟೆಲ್ಲ ಒತ್ತಾಯ ಮಾಡ್ತಾ ಇದ್ದೀರಿ, ನಮ್ಮ ಮಾಧ್ಯಮಗಳ ಮೂಲಕ ಕೇಳ್ತಾ ಇದ್ದೀರಿ, ಆದರೂ ಸಹ ಇದು ಎಲ್ಲ ಒಂದು ಕಡೆ ಅದಕ್ಕೆ ಆ ಒಂದು ನಿಮ್ಮ ಪಟ್ಟಿಗೆ ಜೊತೆಗೆ ಒತ್ತಾಯಕ್ಕೆ ಮನ್ನಣೆ ಸಿಗ್ತಾ ಇಲ್ಲ ಅನಿಸ್ತಿದೆಯಾ? ಹೌದು, ಇವಾಗೆಲ್ಲ ನಾನು ನಂದು ಹಸ್ಬೆಂಡ್ ಮತ್ತು ದೇವರಿಗೆ ಬಿಟ್ಟಿದ್ದೀನಿ, ಏನಾಗ್ತದೆ ಹಾಕ್ಕೊಂಡು ಹೋಗಲಿ ಅಷ್ಟೆ. ಟೋಟಲಿ ನಿಮಗೆ ಅವಮಾನ ಮತ್ತು ಮಾಡ್ತಾ ಇರ್ತಕ್ಕಂಥ ಸತ್ಯ, ಜೊತೆಗೆ ನೀವು ಮಾನಸಿಕವಾಗಿ ಒಂದು ರೀತಿ ನೋವನ್ನು ಉಂಟು ಮಾಡಿದಾರ? ಹೌದು, ಸರ್ಕಾರ ಮಾಡಿದ್ದಾರೆ, ಹೋಲ್ ಅಸೆಂಬ್ಲಿಯಲ್ಲೇ ಮಾತಾಡಿದಾರಲ್ಲ, ಅದು ಯಾರಿಗಾದ್ರೂ ನೋವಾಗೇ ಆಗ್ತದಲ್ಲ. ಇಟ್ಸ್ ಆನ್ ಇನ್ಸಲ್ಟ್ ಫಾರ್ ಎನ್ ವುಮೆನ್. ಅವರು ಹೇಳಿದಂಥ ಅಧಿಕಾರಿಗಳು ಮತ್ತು ಸಚಿವರ ಹೆಸರು, ಜಾರ್ಜ್ ಹೆಸರು ಯಾವುದನ್ನು ಸಹ ಇಲ್ಲಿ ಪರಿಗಣಿಸ್ತಾ ಇಲ್ಲ ಅನ್ನಿಸ್ತಾ ಇದೆಯಾ ಎಲ್ಲ ನೋಡಿದ್ರೆ? ಹೌದು, ಯಾವುದು ಹೆಸರೇ ಬರ್ತಾ ಇಲ್ಲ, ಎಲ್ಲ ಕವರ್ ಮಾಡ್ತಾ ಇದ್ದಾರಲ್ಲ. ಇದು ಈಗ ಆಗ್ತಾ ಇರೋದಲ್ಲ, ಆಲ್ಮೋಸ್ಟ್ 2-3 ಇಯರ್ಸಿಂದನೇ ಅವರು ಆ ವಿಷಯನ ಮಾತಾಡ್ತಾನೆ ಇದ್ದಾರೆ. ಸಿಐಡಿ ತನಿಖೆಯಿಂದ ನಿಮಗೆ ಸಂಪೂರ್ಣ ನ್ಯಾಯ ಸಿಗಲ್ಲ ಅಂತಕ್ಕಂಥದ್ದು ಗೊತ್ತಾಗ್ಬಿಡ್ತಾ? ಅದು ಆಬ್ವಿಯಸ್ ಅಲ್ಲ ಸರ್, ಈಗ ಅದು ಸಿಕ್ಕಲ್ಲ ಅಂತ. ಅದಕ್ಕೆ ಸೆಂಟ್ರಲ್ಗೆ ಹೋಗೋದೇ ಬೆಟ್ರ್ ಅಂತ, CBIಗೆ. ನೀವು ಮಹಿಳಾ ಆಯೋಗಕ್ಕೆ ಹೋಗ್ತೀನಿ ಅಂತ ಹೇಳಿದ್ರಿ, ಯಾವ ವಿಷಯದಲ್ಲಿ ಹೋಗ್ತೀರಾ, ಯಾರ ಮೇಲೆ ಕಂಪ್ಲೇಂಟ್ ಮಾಡ್ತೀರಾ? ಇವಾಗ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅಸೆಂಬ್ಲಿಯಲ್ಲಿ ಅಂತ ಇಶ್ಯೂ ಮಾಡಿದ್ದು ನನ್ನ ಮೇಲೆ.
ಮತ್ತು ಇಟ್ಸ್ ಅನ್ ಇನ್ಸಲ್ಟ್ ಫಾರ್ ಎನ್ ವಿಮೆನ್. ಅದರ ಮೇಲಿಂದ ಮಹಿಳಾ ಇದಕ್ಕೆ ಹೋಗಿ ನಾನು ಕಂಪ್ಲೇಂಟ್ ಕೊಟ್ಟು ನನ್ನ ರೈಟ್ಸ್ನ ನಾನು ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿ ಅಂತ ನಾನು ಕೇಳ್ಕೊಳ್ತೀನಿ. ಸುವರ್ಣ ನ್ಯೂಸ್ ಮೂಲಕ ನೀವು ಏನು ಒತ್ತಾಯ ಮಾಡ್ತೀರಾ, ಜೊತೆಗೆ ಯಾವ ರೀತಿ ನ್ಯಾಯ ಸಿಗಬೇಕು ಅಂತ ಕೇಳ್ತೀರಾ ಮೇಡಮ್? ಇವತ್ತು ಸಂಪೂರ್ಣವಾಗಿ ತನಿಖೆ ನಿಮ್ಮ ಮೇಲೇ ನಡೀತಿರ್ತಕ್ಕ, ನಿಮ್ಮ ಕುಟುಂಬದ ಒಳಗೇ ನಡೀತಿರ್ತಕ್ಕಂಥದ್ದು, ಇಷ್ಟು ಗೊಂದಲ ಆಗ್ತಾಯಿದೆ. ಏನು ಫೈನಲ್ ನೀವು ಒತ್ತಾಯ ಮಾಡ್ತೀರಿ? ಅವ್ರ ಸ್ಟೇಟ್ಮೆಂಟ್ ಮೇಲೆ ಏನಿದೆ ಅದ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿ ಅಷ್ಟೇ ಕೇಳೋದು. ಇವಾಗ ನಂದು ವಿಷಯದಲ್ಲಿ ನಾನು ಅದು ಹ್ಯೂಮನ್ ಇದಕ್ಕೆ ಹೋಗ್ತೀನಿ, ಅವರು ನ್ಯಾಯ ಕೊಡಲಿ. ಮಹಿಳಾ ಯೋಗಕ್ಕೆ ಹೋಗ್ತೀನಿ, ಅವ್ರು ನ್ಯಾಯ ಕೊಡಲಿ ಅಷ್ಟೇ. ಇದು ಗಣಪತಿಯವರ ಪತ್ನಿ ಪಾವನ ಅವರ ಮಾತುಗಳು. ಏನಂದರೆ, ನಮಗೆ ಸದ್ಯ CID ತನಿಖೆಯಿಂದ ನ್ಯಾಯ ಸಿಗುವ ಯಾವುದೇ ಲಕ್ಷಣಗಳು ಸದ್ಯ ಕಾಣಿಸ್ತಾ ಇಲ್ಲ. CBI ತನಿಖೆ ಆಗಬೇಕು. ಜೊತೆಗೆ ಸದನದಲ್ಲಿ ಏನು ನನ್ನ ಮಹಿಳೆ ವಿಧವೆಯಾಗಿರ್ತಕ್ಕಂಥ, ನನ್ನ ನೊಂದ ಕುಟುಂಬದಲ್ಲಿ ವಿಧವೆಯಾಗಿರ್ತಕ್ಕಂಥ ನನ್ನ ವಿರುದ್ಧದ ಹೇಳಿಕೆಗಳು ಎಲ್ಲ ನಡೆದಿದೆ. ಇದರ ವಿರುದ್ಧ ಸೋಮೋಟೋ ಕೇಸನ್ನು ದಾಖಲು ಮಾಡ್ಕೋಬೇಕು, ತನಿಖೆ ಆಗಬೇಕು ಅಂತಕ್ಕಂಥ ಒತ್ತಾಯವನ್ನು ಪಾವನ್ ಅವರು ಮಾಡ್ತಾಯಿದ್ದಾರೆ. ಕುಶಾಲನಗರದಿಂದ ಕ್ಯಾಮ್ರಾಮನ್ ಶರತ್ ಜೊತೆ ಹರೀಶ್, ಸುವರ್ಣ ನ್ಯೂಸ್.